ನಮಸ್ಕಾರ. ಕನಸು ನ್ಯೂಸ್ ಗಂಗಾವತಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆ ಹಾಗೂ ಸಿ ಅಶ್ವಥ್ ಅವರ ಪುಣ್ಯಸ್ಮರಣೆ ಹಾಗೂ ಕರ್ನಾಟಕದ ಬೆಳಕು ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ಸಪ್ತಸ್ವರ ಸಾಂಸ್ಕೃತಿಕ ಕಲಾ ಬಳಗದ ವತಿಯಿಂದ ಮಾತಾ ಕರೋಕೆ ಸ್ಟುಡಿಯೋದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಿವಪ್ಪ ಉಳ್ಳಿ, ಆರ್ ಕಣ್ಣನ್, ಕೆ ಅಂಬಣ್ಣ, ಜೂನಿಯರ್ ವಿಷ್ಣುವರ್ಧನ್ ಮಹಾಬ್ಲೇಶ್ ಹಾಗೂ ಸಂಗೀತ ಕರೋಕೆ ಕಲಾವಿದರು, ಮಹಿಳೆಯರು ಹಾಗೂ ಯುವಕರು ಮಾತಾ ಕರೋಕೆ ಸ್ಟುಡಿಯೋದಲ್ಲಿ ಸಪ್ತಸ್ವರ ಸಾಂಸ್ಕೃತಿಕ ಬಳಗದ ವತಿಯಿಂದ ಇಂದು ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆ ಹಾಗೂ CH ಅಶ್ವಥ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ಈ ದಿನ ಇನ್ನೊಂದು ವಿಶೇಷ ಏನಂತಂದ್ರೆ ಕುವೆಂಪು ಅವರ ಜನ್ಮದಿನದ ಅಂಗವಾಗಿ ಸಹಿತ ಇವತ್ತು ನಾವು ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ 16ನೇ ಪುಣ್ಯಸ್ಮರಣೆ ಹಾಗೂ ಸಿ ಅಶ್ವಥ್ ಅವರ ಪುಣ್ಯಸ್ಮರಣೆ ಅಂಗವಾಗಿ 1 ನಿಮಿಷ ಅವರ ನೆನಪಿಗೋಸ್ಕರ ಮೌನಾಚರಣೆ. ಹದಿನಾರನೇ ಪುಣ್ಯಸ್ಮರಣೆ. ಇವರು ಬೇಗ ನಮ್ಮನ್ನ ಅಗಲಿದ್ದಕ್ಕೆ ಸಂತಾಪ ಸೂಚಿಸಿದ್ವಿ. ಅವ್ರು ನಮ್ಮನ್ನ ಅಗಲಿರ್ಬೋದು, ಬಟ್ ಇವತ್ತು ನಮಗೆ ಜೀವಂತನೇ ಅವರು. ಆದ ಕಾರಣ ಅವ್ರನ್ನ ಎಂದೂ ನಾವು ಮರೆಯಕ್ಕೆ ಸಾಧ್ಯ ಇಲ್ಲ. ಅವರ ಕೆಲವೊಂದೆರಡು ಘಟನೆಗಳನ್ನ ಹೇಳಿಕೆ ಸುಮಾರು 86-87ರಲ್ಲಿ ನನಗೆ ನಾಗರಾವ್ ಪಿಕ್ಚರ್ ನೋಡ್ಕೊಂಡು ಬಹಳ ಆಸೆ ಇತ್ತು. ಆ ನಾಗರಾವ್ ಮಿಸ್ ಆಯ್ತು. ಅವಾಗ ನಾವು ಹೈಸ್ಕೂಲ್ ಓದ್ತಾ ಇದ್ವಿ. ಇದೇ ಮಹಾಬಳೇಶ್ವರ ಪಾಷಾ ಅವರು ಒಂದು ಬೆನಿಫಿಟ್ ಶೋ ಸಲುವಾಗಿ ಕನಕದುರ್ಗ ಟಾಕೀಸಲ್ಲಿ ಏರ್ಪಾಟ್ ಮಾಡಿದ್ರು. ಅವತ್ತು ₹1 ಟಿಕೆಟ್. ನಾನು 25 ರೂಪಾಯಿ ಕೊಟ್ಟು ಆ ಪಿಕ್ಚರ್ಗೆ ಹೋಗಿದ್ದೆ. ಅವತ್ತಿನಿಂದ ಕನಿಷ್ಠ ಎಲ್ಲ ಒಂದು 30-40 ಸಲ ನಾಗರಾವ್ ನೋಡಿರ್ಬೋದು. ನಾನು ಆತನ ಅಭಿಮಾನಿನೇ. ಆಮೇಲೆ ಈ ಸ್ಟಾರ್ ಅಂತೇಳಿ ಬಂತಲ್ಲ, ಸ್ಟಾರ್ಗಳನ್ನ ಮಾಡಿ ಹಾಕ್ಬೇಕು. ನಾವು ಸಣ್ಣ ಹುಡುಗರಿದ್ದಾಗೆ ರಾತ್ರಿ ಎಲ್ಲ ಸ್ಟಾರ್ಗಳೆಲ್ಲ ರೆಡಿ ಮಾಡೋದು. ಮನೆಗೆ ಓದಿದ್ರು ಅವ್ರಿಗೆಲ್ಲ ಗೊತ್ತಾಗಲಾರಂಗೆ ಅದನ್ನ ಮೆರವಣಿಗೆ ಮಾಡ್ಕೊಂಡು ನೋಡೋಗ್ತಾ ಇದ್ವಿ. ವಿಷ್ಣುವರ್ಧನ್ ಯಾವಾಗ ಸ್ಟಾರ್ ಮಾಡಿದ್ವಿ ಅವಾಗ ಸ್ಟಾರ್ ಎಲ್ಲರೂ ಹಾಕಕ್ ಸ್ಟಾರ್ಟ್ ಮಾಡಿದ್ರು. ಅದು ಎಲ್ಲ ಕಾಂಪಿಟೇಷನ್. ಆ ಒಂದು ಅಭಿಮಾನ ಇವತ್ತಿಗೆ ಇದೆ. ಆದ ಕಾರಣ ಇವತ್ತು ಅವ್ರನ್ನ ನಾವು ಮರೆಯಕ್ಕಾಗಲ್ಲ. ಮರ್ಯಾದ ಮಾಣಿಕ್ ಅವರು ಈ ಸಂದರ್ಭದಲ್ಲಿ ನಾನು ಒಂದು 2 ಮಾತುಗಳನ್ನ ನಮ್ಮ ನಾಡಿನ ರಾಷ್ಟ್ರಕವಿ ಡಾಕ್ಟರ್ ಕುವೆಂಪು ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಇವತ್ತು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಮತ್ತು ನಮ್ಮ ಭಾರತದ ಹೆಸರಾಂತ ಗಾಯಕರು ಸಿ ಅಶ್ವಥ್ ಇವರದು ಪುಣ್ಯಸ್ಮರಣೆ ನಮ್ಮ ಮಾತಾ ಕರೋಕೆ ಸ್ಟುಡಿಯೋದಲ್ಲಿ ಸಪ್ತಸ್ವರ ಸಾಂಸ್ಕೃತಿಕ ಕಲಾ ಬಳಗದ ಸರ್ವ ಕಲಾವಿದರು ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮನ ಸರಳವಾಗಿ ಯಶಸ್ವಿಯಾಗಿ ಮಾಡಿದ್ದಕ್ಕೆ ಎಲ್ಲ ಸರ್ವ ಕಲಾವಿದರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮೆಲೋಡಿಸ್ ಕರೋಕೆ ಸ್ಟುಡಿಯೋದಲ್ಲಿ ಸಪ್ತಸ್ವರ ಸಾಂಸ್ಕೃತಿಕ ಕಲಾ ಬಳಗದ ವತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಶ್ರೀ ಅಶ್ವಥ್ ಅವರ ಒಂದು ಪುಣ್ಯ ಸ್ಮರಣೆಯ ಅಂಗವಾಗಿ ಅವರಿಗೆ ಹೃದಯಪೂರ್ವಕವಾದಂತಹ ಭಾವಪೂರ್ಣ ಶ್ರದ್ಧಾಂಜಲಿಯ ಕಾರ್ಯಕ್ರಮವನ್ನ ಇವತ್ತು ಅಭಿಮಾನಿಗಳು, ಕಲಾವಿದರು ಎಲ್ಲರೂ ಹಮ್ಮಿಕೊಂಡಿದ್ದಾರೆ. ಇದು ಒಬ್ಬ ಮರೆಯದ ಮಾಣಿಕ್ಯ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗಕ್ಕೆ ನಾಗರ ಹಾವಿನ ಮೂಲಕ ಆಗಮಿಸಿ ನಮ್ಮೆಲ್ಲರಿಗೆ ಒಂದು ಮರೆಯದ ಮಾಣಿಕ್ಯವಾಗಿ
ಅಭಿಮಾನಿಗಳಿಗೆ ಮುತ್ತಿನ ಹಾರವನ್ನ ಹಾಕಿ ಎಲ್ಲರ ನೆನಪಿನಲ್ಲಿ ಉಳಿದಿರ್ತಕ್ಕಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ನಾವು ಸದಾ ಸ್ಮರಣೆ ಮಾಡುತ್ತಾ, ಅವರ ಹಾಗೆ ನಾವು ಚಲನಚಿತ್ರಗಳ ನಟರಾಗ್ಬೋದು, ಕಲಾವಿದರಾಗ್ಬೋದು, ನಾವು ಗಾಯಕರು ಆಗ್ಬೋದು ಅಂತಕ್ಕಂಥ ಒಂದು ಆದರ್ಶವನ್ನ ನಮಗೆ ಬಿಟ್ಟುಕೊಟ್ಟಿದ್ದಾರೆ. ನಾವೆಲ್ಲರೂ ಅವರ ಹಾದಿಯಲ್ಲಿ ಸಾಗೋಣ, ಅವರ ಹೆಸರುಗಳನ್ನ ನಾವು ಶಾಶ್ವತವಾಗಿ ಉಳಿಸುವಂತ ಕೆಲಸ ಮಾಡೋಣ. ಅವರ ಒಂದು ಸ್ಮಾರಕವನ್ನ ಬೆಂಗಳೂರಿನಲ್ಲಿ ಇಲ್ಲಿವರೆಗೂ ಕರ್ನಾಟಕ ಸರ್ಕಾರ ಅವರಿಗೆ ಬಹಳ ತಾರತಮ್ಯ ಮಾಡ್ತಾ ಇದೆ. ನಾನು ಈ ಒಂದು ವೇದಿಕೆ ಮೂಲಕ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ, ಸರ್ಕಾರಕ್ಕೆ ಆದಷ್ಟು ಬೇಗನೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು, ಅಭಿಮಾನಿಗಳಿಗೆ ಮನ ಸಂತೋಷಗೊಳಿಸ್ಬೇಕಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಒಬ್ಬ ಹೆಸರಾಂತ ಹಿರಿಯ ಕಲಾವಿದರು ಸಿ ಅಶ್ವಥ್ ಅವರು ಹಾಡುಗಳನ್ನ ಹಾಡಿದ್ರೆ ಮೈ ರೋಮಾಂಚನಗೊಳ್ಳುವಂತ ಹಾಡುಗಳನ್ನ, ಭಾವಗೀತೆಗಳು, ಜಾನಪದ ಗೀತೆಗಳು, ಚಿತ್ರಗಳನ್ನ ಹಾಡಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಸದಾ ಅಚ್ಚಳಿಯದೆ ಉಳಿದಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಮತ್ತು ಭಾವಪೂರ್ಣ ಒಂದು ಹೃದಯ ನಮನಗಳನ್ನ ಸಲ್ಲಿಸುವ ಮೂಲಕ ಇವತ್ತು ಅವರಿಗೆ ಒಂದು ನುಡಿ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸಪ್ತ ಸ್ವರ ಸಾಂಸ್ಕೃತಿಕ ಕಲಾ ಬಳಗದ ಕಲಾವಿದರಿಗೆಲ್ಲರಿಗೂ ನನ್ನ ಶುಭ ಸಂಜೆಗಳು. ಇವತ್ತು ನಮ್ಮ ವಿಷ್ಣುವರ್ಧನ್ ಅವ್ರದ್ದು 14ನೇ ವರ್ಷದ ಪುಣ್ಯಸ್ಮರಣೆ ಮಾಡ್ತಾ ಇರೋದು. ಅದು ಒಂದು ಇನ್ನೊಂದು ಏನ್ ನೆನಪು ಅಂದ್ರೆ ಅವ್ರದ್ದು ಫಿಲ್ಮ್ ನಾಗರಹಾವು ಪಿಕ್ಚರ್ ಅಲ್ಲಿ ಫಸ್ಟ್ ನಾಗರಹಾವನ್ನ ತೋರಿಸಿದ್ದವರು, ಕೊನೆಯದಾಗಿ ಪಿಕ್ಚರ್ ಅವರು ತೋರಿಸಿದ್ದು ಆಪ್ತ ರಕ್ಷಕ, ಅದ್ರಲ್ಲಿ ಮಣ್ಣಾಗ ಹೋಗಿದ್ದು. ಅದು ಒಂದು ಬಹಳ ಫೀಲ್. ಆಪ್ತರ ಮಿತ್ರ ಮಾಡಿದಾಗ ಸೌಂದರ್ಯ ಕಳ್ಕೊಂಡ್ವಿ, ಆಪ್ತ ರಕ್ಷಕ ಪಿಕ್ಚರ್ ಮಾಡಿದಾಗ ನಮ್ಮ ವಿಷ್ಣುವರ್ಧನ್ ಕಳ್ಕೊಂಡ್ವಿ. ಅದು ಒಂದು ತುಂಬಾ ದುಃಖಕರ ಅನ್ಸುತ್ತೆ. ತುಂಬಾ ಒಳ್ಳೊಳ್ಳೆ ಚಲನಚಿತ್ರಗಳನ್ನ ಕೊಟ್ಟಂತ ವಿಷ್ಣುವರ್ಧನ್ ಅವ್ರಿಗೆ ಇವತ್ತು ನಾವು ಇಲ್ಲೆಲ್ಲರೂ ಮೌನಾಚರಣೆ ಮಾಡಿ ಅವ್ರಿಗೆ ವಂದನೆಯನ್ನು ಸಲ್ಲಿಸಿದ್ದೀವಿ. ಹೇಳಿ ಮಾತಾಡೋದು ವತಿಯಿಂದ ಸಪ್ತಸ್ವರ ಸಾಂಸ್ಕೃತಿಕ ಕಲಾ ಬಳಗದ ನಮ್ಮ ತಂಡದಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರ 16ನೇ ಪುಣ್ಯಸ್ಮರಣೆ ಹಾಗೂ ಶ್ರೀ ಅಶ್ವಥ್ ಅವರ ಪುಣ್ಯಸ್ಮರಣೆಯನ್ನ ನಾವು ಮನದಲ್ಲಿ ನೆನೆಸ್ತಾ ಅವ್ರಿಗೆ 1 ನಿಮಿಷ ಮೌನಾಚರಣೆ ಮಾಡೋದ್ರ ಮೂಲಕ, ಹಾಗೆ ಅವ್ರ ಬರೆದ ಈಗ ಶ್ರೀ ಅಶ್ವಥ್ ಅವ್ರ ಬಗ್ಗೆ ನಮ್ಗೆ ಜಾಸ್ತಿ ಗೊತ್ತಿಲ್ಲ, ಬಟ್ ನಾನು ಹೇಳೋದೇನಂದ್ರೆ ಅವರು ಒಳ್ಳೊಳ್ಳೆ ಸಾಹಿತ್ಯನ ಬರೆದಿದ್ದಾರೆ. ಅವರು ಹಾಡುಗಳನ್ನ ಸಾಹಿತ್ಯನ ಕೇಳ್ತಾ ಇದ್ರೆ, ಭಾವಗೀತೆಗಳನ್ನ ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗೋ ತರ ಆಗುತ್ತೆ ಯಾವಾಗ್ಲೂ ಕೇಳ್ಬೇಕಾದ್ರೆ. ನನಗೆ ಅದರಲ್ಲಿ ಅವ್ರು ಬರ್ದಿರೋಂತ ಹಾಡಲ್ಲಿ ಫಸ್ಟ್ ಯಾವ್ದು ಇಷ್ಟ ಆಗುತ್ತೆ, ಕಾಣದ ಕಡಲಿಗೆ ಹಂಬಲಿಸಿದೆ ಮನು. ಆ ಹಾಡು ಮಾತ್ರ ನನಗೆ ಬಹಳ ಇಷ್ಟ, ಅದನ್ನ ಯಾವಾಗ್ಲೂ ಕೇಳ್ತಾ ಇರ್ತೀನಿ. ಅವ್ರ ನಾಗರ ಹಾವು ಮತ್ತು ಗಂಧದ ಗುಡಿ, ಮತ್ತೆ ಆಪ್ತ ಮಿತ್ರ, ಆಪ್ತ ರಕ್ಷಕ, ಇವೆಲ್ಲ ಸಿನಿಮಾಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ನಮ್ಗೆ ಅವ್ರು ಇನ್ನೂ ನಮ್ ಜೊತೆಲಿ ಇರ್ಬೇಕಾಗಿತ್ತು ಅಂತ ನಮ್ಮ ಅನಿಸಿಕೆ. ಹಾಗಾಗಿ ನಾನು ಅವರನ್ನ ಮನದಲ್ಲಿ ಸ್ಮರಿಸುತ್ತಾ ಅವ್ರಿಗೆ ನಮ್ಮ ತುಂಬ ಧನ್ಯವಾದ ಅಭಿನಂದನೆಗಳನ್ನು ತಿಳಿಸುತ್ತಾ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ದಿನ ಏನಂತ ಬಣ್ಣಿಸ್ಬೇಕಂದ್ರೆ ಶಾರೀರ ಮತ್ತು ಶರೀರದ ಸ್ಮರಣೆ ಅಂತ ಭಾವಿಸ್ಬೇಕು. ಒಬ್ರು ಹಾಡೋದಿದ್ರೆ ಒಬ್ರು ನಟನೆಯಲ್ಲಿ ಅತ್ಯುತ್ತಮ. ಶಾರೀರ ಮತ್ತು ಶರೀರದ ಪುಣ್ಯಸ್ಮರಣೆ ಇದರ ಅಂಗವಾಗಿ ಇವತ್ತು ನಾವು ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಇದ್ರ ಮುಖಾಂತರ ನಾವು ಅವರಿಗೆ ನಮ್ಮ ಅಭಿನಂದನೆಗಳನ್ನ ಸಲ್ಲಿಸಿದ್ದೀವಿ. ಅವ್ರ ಬಗ್ಗೆ ಒಂದೇ 2 ಲೈನ್ ಬರೆದಿನ ಸಾಕು. ವಿಷ್ಣು ಎಂದರೆ ನೋವ ನುಂಗಿ ಬೆಳೆದಿಂಗಳ ನೀಡುವ ಒಂದು ಶಶಿ. ವಿಷ್ಣು ಎಂದರೆ ನೋವ ನುಂಗಿ ಬೆಳೆದಿಂಗಳ ನೀಡುವ ಒಂದು ಶಶಿ. ಅದಕ್ಕೆಂದೇ ಬಂದಿದೆ ಆಚರಿಸಲು ವೈಕುಂಠ ಏಕಾದಶಿ. ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರದ್ದು 16 ವರ್ಷ ಪುಣ್ಯತಿಥಿ, ಅಶ್ವಥ್ ಸರ್ ಅವ್ರದ್ದು 16 ವರ್ಷ ಪುಣ್ಯತಿಥಿ. ಮಾತಾ ಕೊರಗೆ ಸ್ಟುಡಿಯೋ ನಮ್ಮ ಸಪ್ತಸ್ವರ ಕಲಾ ತಂಡ ಆಚರಿಸಿದೆ. ಅವ್ರದ್ದು ಪುಣ್ಯಾಚರಣೆ ಮಾಡಾಕತ್ತಿದ್ವಿ. ಇವತ್ತೇನಂದ್ರೆ ನಾವು ದುಃಖದ ಏನಂದ್ರೆ ವಿಷ್ಣುವರ್ಧನ್ ಯಾವ್ದು ಪ್ರತಿಯೊಂದು ಪಿಕ್ಚರ್ ಮಾಡ್ಬೇಕಂದ್ರೆ ಮನಿತನ ಪಿಕ್ಚರ್ ಮಾಡ್ತಿದ್ದಾರೆ. ಅವ್ರು ಮನಿತ ಅಣ್ಣ ತಮ್ಮಳು ಗುದ್ದಾಡಿದ್ರೆ ಹೆಂಗ ಒಂದಾಗ ಮಾಡ್ಬೇಕು. ಏನ್ ಆಸ್ತಿ ಸಲಗ ಅವ್ರ ಆಸ್ತಿ ಸಲಗ ಏನ್ ಮಾಡಿದ್ರೆ ಆಸ್ತಿ ಸಲಗಲ್ಲ, ಜನ ಹೃದಯ ಗೆದ್ದಂತ ವಿಷ್ಣುವರ್ಧನ್ ಸರ್ ಅವರು ತೋರಿಸಿಕೊಟ್ಟಿದ್ದಾರೆ. ಇನ್ನೊಂದು ಅಶ್ವಥ್ ಅವರ ಸಾರದ ಹೇಳ್ಬೇಕಂದ್ರೆ ಒಳ್ಳೆ ಜನಪದಕ್ಕೆ ಕೊಟ್ಟಿದ್ದಾರೆ. ಸಂತ ಶಿಶುನಾಳ ಶರೀಫ್ ಇವತ್ತಿಲ್ಲ ಬಹಳ ಫೇಮಸ್ ಹಾಡು. ಅದ್ರಲ್ಲಿ ಯಾವ ಹಾಡು ಬಂದ್ರೆ ಅವ್ರು ಬಹಳ ಮನಸ್ಸಿಟ್ಟು ಹೃದಯದಲ್ಲಿ ಕೇಳುತ್ತೇನೆ. ಇನ್ನೊಂದು 2 ಮಾಣಿಕೆಗಳಂದ್ರೆ ಮಾತಿಲಿ ಹೋಗ್ನ ಕಳ್ಕೊಂಡು ಬಹಳ ದುಃಖದಾಗಿದ್ವಿ. ಹಲವು ಗಾಯಕರು ಕಳ್ಕೊಂಡಿದ್ವಿ. ಗಾಯಕರಾಯ್ತು, ಹಾಡಾಡೋರು ಕಳ್ಕೊಂಡಿದ್ವಿ, ಮೊಹಮ್ಮದ್ ರಫಿ ಅವ್ರು ಕಳ್ಕೊಂಡಿದ್ವಿ, ಕಿಶೋರ್ ಕುಮಾರ್ ಸರ್ ಅವರು, ಆಮೇಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯ, ಇನ್ನು ಇತರರು ಗಾಯಕರನ್ನು ಭಾರತ ದೇಶದ ಸ್ವಲ್ಪ ಗಾಯಕರಿಂದ ಸ್ವಲ್ಪ ಚಲನಚಿತ್ರಕ್ಕೆ ಸ್ವಲ್ಪ ತೊಂದರೆ ಆಗಿದೆ ಅಂತ ನಾನು ಹೇಳ್ಬೇಕು.
2009 ಬರ ಸಿಡಿಲಿನಂತೆ ಬೆಳೆದಂತ ವರ್ಷ. ಅದು ಇಬ್ಬರು ಮಹನೀಯರನ್ನ ನಾವು ಕಳ್ಕೊಂಡಂತ ವರ್ಷ. ಅದು ನೋಡಿ 30ನೇ ತಾರೀಕಿಗೆ 29ನೇ ತಾರೀಕಿಗೆ ಸಿ ಅಶ್ವಥ್ ಅವರನ್ನ ನಾವು ಅದೇ ದಿನ ಕಳ್ಕೊಂಡಿದ್ವಿ. ಮರುದಿವ್ಸನೇ 30ನೇ ತಾರೀಕಿಗೆ ಚಲನಚಿತ್ರದ ದಿಗ್ಗಜರ ಮೇರು ನಟರಾಗಿರ್ತಕ್ಕಂಥ ವಿಷ್ಣುವರ್ಧನ್ ಅವರನ್ನ ನಾವು ಕಳ್ಕೊಂಡಿದ್ವಿ. ಹಾಗಾಗಿ ಅವತ್ತಿನ ದಿನ ನಾವು ಬಹಳಷ್ಟು ನಾವು ಮರೆಯಲಾರದಂತ ದಿನ. ನಮಗೆ ಅನೇಕ ಚಲನಚಿತ್ರಗಳನ್ನ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ವಿಷ್ಣುವರ್ಧನ್. ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿರುತ್ತಾರೆ. ರಾಜ್ಯ ಚಲನಚಿತ್ರ ಪ್ರಶಸ್ತಿ, ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಕೂಡ. ಹಾಗೆ HL ನಾರಾಯಣರಾವ್ ಅವರ ತಂದೆ ಹಾಗೆ ತಾಯಿ ಕೂಡ ಕಾಮಾಕ್ಷಮ್ಮ ಅವರ ಮುದ್ದಿನ ಮಗನಾಗಿರ್ತಕ್ಕಂಥ ವಿಷ್ಣುವರ್ಧನ್ ಅವರು. ಅವರ ಜನನ 18/9/1950 ಜನನ ನೋಡಿ. ಇಬ್ರು ಹಿಂದೆ ಮುಂದೆ ಒಂದೇ ದಿವಸದಲ್ಲಿ, ಅದು 2009. ಗಾನಗಾರುಡಿಗ, ಗಾನ ಮಾಂತ್ರಿಕ ಸಿ ಅಶ್ವಥ್ ಅವರ ಮೂಲಕ ಹೆಸರು ಅಶ್ವಥ್ ನಾರಾಯಣ. ಅವರ ಊರು ಚನ್ನರಾಯಪಟ್ಟಣ ನೋಡಿ. ಅಲ್ಲೇ ಅಕ್ಕಪಕ್ಕದವರು, ಮೈಸೂರು ಜಿಲ್ಲೆಯವರು. ಇವರು ಮೈಸೂರಿನಲ್ಲಿ ಹುಟ್ಟಿದವರು, ಅವರು ಚನ್ನರಾಯಪಟ್ಟಣ. ಎಂತಹ ಮಹನೀಯರನ್ನ ನಾವು ಕಳ್ಕೊಂಡಿದ್ವಿ. ಅವರಿಗೆ ನಾವು ನುಡಿ ನಮನವನ್ನ ನಾವು ಈ ಸಂದರ್ಭದಲ್ಲಿ ಸಲ್ಲಿಸಿ ಭಾವಪೂರ್ಣ ಸಪ್ತಸ್ವರ ಸಾಂಸ್ಕೃತಿಕ ಕಲಾತಂಡದ ವತಿಯಿಂದ ಸಿ ಅಶ್ವಥ್ ಹಿರಿಯ ಕಲಾವಿದರು, ಗಾಯಕರು ಮತ್ತು ಡಾಕ್ಟರೇಟ್ ಪಡೆದಂಥವರು, ನಿರ್ದೇಶಕರವರು ಇದ್ದರು. ಆಗ ಅವ್ರು ಎಂತೆಂಥ ಹಾಡುಗಳನ್ನು ಕೊಟ್ಟಿದ್ದಾರೆ ಅಂದ್ರೆ, ಸಂತ ಶಿಶುನಾಳ ಶರೀಫದಲ್ಲಿ ಹಾಡಿದ್ದಾರೆ ನೋಡ್ರಿ, ಎಷ್ಟು ಜೀವ ತುಂಬಿದ್ದಾರೆ ಅವರು. ಅದನ್ನು ನೋಡಿ ನಾವು ಅಳವಡಿಸಬೇಕು. ಮತ್ತು ವಿಷ್ಣುವರ್ಧನ್ ಸರ್ ಅವರು ನಮ್ಗೆ ಎಂತೆಂಥ ಕಲಾವನ್ನು ತೋರಿಸಿದ್ದಾರೆ. ವಿಷ್ಣುವರ್ಧನ್ಗೆ ಅಳಲಿಕ್ಕೆ ಬರೋದಿಲ್ಲ, ರಾಜ್ಕುಮಾರ್ನಿಗೆ ನಟನೆ ಮಾಡಕ್ಕೆ ಬರೋದಿಲ್ಲ ಅಂತಂದು ಅವರು ತೋರಿಸಿಕೊಟ್ಟಿದ್ದಾರೆ. ವಿಷ್ಣುವರ್ಧನ್ ಅವರು ಹಾವಭಾವ ನೋಡ್ರಿ. ವಿಷ್ಣುವರ್ಧನ್ ಅಳ್ಬೇಕಾದ್ರೆ ಅವ್ರು ಅಳೋದಿಲ್ಲ, ಹಂಗೆ ಸೊನ್ನೆಲೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಂತ ಮೇರು ನಟರನ್ನು ನಾವು ಶ್ರದ್ಧಾಂಜಲಿ ಅರ್ಪಿಸುತ್ತೇವೆ. ಅವರ ಆತ್ಮಕ್ಕೆ ಶಾಂತಿ ಕೋರಲಿ ಅಂತಂದು ಹೇಳಿ ನನ್ನ ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಒಂದು ಆತ್ಮದ ಗೌರವನ ಅರ್ಪಣೆ ಮಾಡುತ್ತೇವೆ. ನಡುವೆ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ, ಮಾತಾಡು ಇವರಿಗಳು ನಮ್ಮ ಕಾಪಾಡು ಹಾಡುಗಳು. ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ, ಹಾಯಾಗಿರೋಕೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾಗೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಬಹಳಷ್ಟು ಹಾಡುಗಳು ಪ್ರಸಿದ್ಧವಾಗಿದ್ದಾವೆ. ಅದರಲ್ಲಿ ಕಾಣದ ಕಡಲಿಗೆ ಇದೊಂದು ಗೀತೆ. ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಣಬಲ್ಲೆನೆ ಒಂದು ದಿನ, ಕಣಬಲ್ಲೆನೆ ಒಂದು ದಿನ, ಅದರಡು ಕೊಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಅಂಬಲಿಸಿದೆ ಮನ. ಅಶ್ವಥ್ ಸರ್ ಅವರು ಹಾಡಿದ ಒಂದು ಗೀತೆ. ಒಲಿದು ಮಾಡು ಮನಸ ನೀ ಇರುವ 3 ದಿವಸ, ಒಲಿದು ಮಾಡು ಮನಸ ನೀ ಇರುವ ದಿವಸ. ಉಸಿರು ನಿಂತ ಮ್ಯಾಕೆ ನಿನ್ನ ಹೆಸರು ಹೇಳುತ್ತಾರೆ,
ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಹನ್ನುತ್ತಾರ, ಬಣ್ಣಾಗಿ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಜೇನು ಕನಸೆಲ್ಲ ನನಸಾಗಿದೇನು. ಇದು ಕಿಲಾಡಿ ಕಿಲಾಡಿ ಚಿತ್ರದಲ್ಲಿ ವಿಷ್ಣುವರ್ಧನ್ ಹಾಡಿರುವಂತ ಹಾಡು. ಬಂಧನದ ಚಿತ್ರ, ಅದರಲ್ಲಿ ಬಹಳ ದುಃಖದಿಂದ ಆಡಿರ್ತಕ್ಕಂತ ವಿಷ್ಣುವರ್ಧನ್ ಅವರು. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರವೆಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ. ಅಶ್ವತ್ಥವರ ಒಂದು ರೈತಗೀತೆ ರೈತರಿಗೆ ಬೆನ್ನೆಲುಬಾಗುವಂತಹ ಅದ್ಭುತವಾದ ಗೀತೆ, ಅವರಿಗೆ ಉಸಿರು ತುಂಬಿದಂತ ಗೀತೆ. ಒಂದು ನುಡಿಯನ್ನು ಹಾಡ್ತಾ ಇದ್ದೀನಿ. ನೇಗಿಲ ಹಿಡಿದ ಹೊಲದಲು ಹಾಡುತ್ತ ಹೊಲುವ ಯೋಗಿಯ ನೋಡಲಿ, ನೀ ನನ್ನ ಜನ್ಮಕ್ಕೂ ಆಧಾರವಾದಿ, ಆ ಕರ್ಣನಂತೆ ನೀ ದಾನಿಯಾದಿ. ವಿಷ್ಣುವರ್ಧನ್ ಅವರ ಎಲ್ಲ ಕಲಾವಿದರ ಸೇರಿ ಆಚರಣೆ ಮಾಡಲಾಗಿದೆ, ಸರಣಿಯನ್ನು ಮಾಡಲಾಗಿದೆ. ಎಲ್ಲರಿಗೂ ಶುಭಾಶಯಗಳು. ನಮಸ್ಕಾರ ಎಲ್ಲರಿಗೂ. ಸಪ್ತಸ್ವರ ಕಲಾ ಬಳಗ ಹಾಗೂ ಮಾತಾ ಕರೋಕೆ ಮೆಲೋಡಿಸ್ ನಲ್ಲಿ ಈ ದಿನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ಹಾಗೂ ಸಿ ಅಶ್ವಥ್ ಅವರ ಪುಣ್ಯಸ್ಮರಣ ಅಂಗವಾಗಿ ಇನ್ನೋರ್ವ ಕರ್ನಾಟಕದಲ್ಲಿ ಹೆಸರಾಂತ ಕರ್ನಾಟಕಕ್ಕೆ ಬೆಳಕು ತಂದಂತ ಕುವೆಂಪು ಅವರ ಹುಟ್ಟು ಹಬ್ಬದ ಅಂಗವಾಗಿ ಮಾತಾ ಕರೋಕೆ ಸ್ಟುಡಿಯೋದಲ್ಲಿ ಎಲ್ಲಾ ಕಲಾ ಬಳಗದವರು ಸೇರಿ ಹಾಗೂ ಮಹಿಳೆಯರು, ಪುರುಷರು, ಇನ್ನಿತರರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಲ್ಲರೂ ಪುಷ್ಪಾರ್ಚನೆ ಮಾಡಿ ಶಿವಪ್ಪ ಉಳ್ಳಿಯವರು ಹಾಗೂ ಕೆ ಅಂಬಣ್ಣವರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ನನಗೆ ತುಂಬಾ ಸಂತೋಷ ಅನಿಸ್ತದೆ. ಇದು ಒಂದೇ ಕಾರ್ಯಕ್ರಮ ಅಲ್ಲ, ಪ್ರತಿ ಒಂದು ಕರ್ನಾಟಕದಲ್ಲಿ ಪ್ರಖ್ಯಾತಿ ಚಿತ್ರನಟರಾಗಿರ್ಲಿ ಅಥವಾ ಯಾರೇ ಆಗಿರ್ಲಿ ಅವರನ್ನ ಗೌರವಿಸುವುದು ಈ ಒಂದು ಮಾತಾ ಕರೋಕೆ ಸ್ಟುಡಿಯೋದರ ಒಂದು ಕಲಾ ಬಳಗ ಹಮ್ಮಿಕೊಂಡಿದ್ದಕ್ಕಾಗಿ ನನಗೆ ಬಹಳ ಸಂತೋಷ ಅನಿಸ್ತದೆ. ಈ ಸಂದರ್ಭದಲ್ಲಿ 2 ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸಪ್ತಸ್ವರ ಸಾಂಸ್ಕೃತಿಕ ಕಲಾ ಬಳಗದ ವತಿಯಿಂದ ಇವತ್ತು ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಮತ್ತು ಸಿ ಅಶ್ವಥ್ ಅವರ ಪುಣ್ಯ ಸ್ಮರಣೆಯ ಕಾರ್ಯಕ್ರಮವನ್ನ, ನುಡಿನಮನ ಕಾರ್ಯಕ್ರಮಗಳನ್ನ ಈ ಸ್ಟುಡಿಯೋದಲ್ಲಿ ಆಯೋಜಿಸಿ ಎಲ್ಲ ಕಲಾ ಬಳಗದವರಿಗೆ ಒಂದು ಸ್ಫೂರ್ತಿಯನ್ನ ನೀಡಿರ್ತಕ್ಕಂತ ಈ ಎಲ್ಲ ಕಲಾ ಬಳಗ ಮತ್ತು ಕಲಾವಿದರು, ಕಲಾ ಅಭಿಮಾನಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ಈ ಒಂದು ಎಲ್ಲ ಕಲಾವಿದರಿಗೆ ತುಂಬ ಹೃದಯದ ಅಭಿನಂದನೆಗಳು ಮತ್ತು ವಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿರ್ತಕ್ಕಂಥ ಗಂಗಾವತಿಯಲ್ಲಿ ಜೂನಿಯರ್ ವಿಷ್ಣುವರ್ಧನ್ ತರನೇ ಕಾಣ್ತಕ್ಕಂಥ ನಮ್ಮ ಮಹಾಬಲೇಶ್ವರ ಸರ್ ಅವರು ಅವರ ಒಂದು ಪುಣ್ಯ ಸ್ಮರಣೆ ಅಂಗವಾಗಿ ಬಹಳ ಭಾವುಕರಾಗಿ ಅವರಿಗೆ ಮಾತೇ ಹೊಡಲಿಲ್ಲ. ಯಾಕಂದ್ರೆ ಅವರನ್ನ ಅಷ್ಟೊಂದು ಒಂದು ಆಳವಾಗಿ ಅವರನ್ನ ಹಚ್ಕೊಂಡಿದ್ದಾರೆ, ಹಾಗಾಗಿ ಅವ್ರಿಗೆ ಮಾತಾಡಕ್ಕೆ ಆಗ್ಲಿಲ್ಲ. ಆದ್ರೆ ಮುಂದೆ ಕೂಡ ಅವರು ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಕೂಡ ಮಾತಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಎಲ್ಲರೂ ಅವರ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಿ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರಿ ಒಳ್ಳೆ ಒಂದು ಶುಭ ಸಂದರ್ಭವನ್ನ ತಾವು ನೆನಪಿಸಿಕೊಂಡಿದ್ದಕ್ಕಾಗಿ ಎಲ್ಲ ಕಲಾ ಬಳಗಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಿ, ಈಗ ಈ ಸ್ಟುಡಿಯೋದಲ್ಲಿ ಅವರ ಒಂದು ನೆನಪಿಗಾಗಿ ಎಲ್ಲಾ ಕಲಾವಿದರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಹಾಡುಗಳನ್ನ ಹಾಡುವ ಮೂಲಕ ಅವರಿಗೆ ಇನ್ನಷ್ಟು ನಮನಗಳನ್ನ ಸಲ್ಲಿಸಬೇಕು. ಈ ಒಂದು ನುಡಿ ನಮನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸಿ ಮುಂದೆ ಹಾಡುಗಳನ್ನ
ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.